ಕಲಬುರಗಿಯಲ್ಲಿ ರಂಗೇರ್ತಾ ಇದೆ ಲೋಕಸಭಾ ಚುನಾವಣಾ ಅಖಾಡ. ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಪರ ಜನರು ಒಲವನ್ನು ತೋರಿಸ್ತಾ ಇದ್ದಾರೆ. ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಅಭಿವೃದ್ಧಿ ಆಗಿದೆ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯಿಂದಾಗಿ ಬಡವರ ಹೊಟ್ಟೆ ತುಂಬಿದೆ. ನುಡಿದಂತೆ ನಡೆದಿದೆ ಈ ಸರ್ಕಾರ. ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ ಈ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡೋದು. ಕಲಬುರಗಿಯ ಕಪನೂರು ಗ್ರಾಮದಲ್ಲಿ ಮತದಾರ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ನಮ್ಮ ಬೆಂಬಲ ಕಾಂಗ್ರೆಸ್ಗೆ ಅಂತ ಹೇಳ್ತಾ ಇದ್ದಾರೆ. ಲೋಕಸಭಾ ಅಖಾಡದಲ್ಲಿ ಚುನಾವಣೆಯ ಕಾವು ರಂಗೇರ್ತಾ ಇರತಕ್ಕಂಥದ್ದು. ಪ್ರತಿಯೊಬ್ಬ ಅಭ್ಯರ್ಥಿಯು ಕೂಡ ಗೆಲುವು ತಮ್ಮದಾಗಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥದ್ದು. ಹಾಗಾದರೆ ಮತದಾರನ ಒಲವು ಯಾವ ಕಡೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಕಪನೂರು ಗ್ರಾಮದಲ್ಲಿದ್ದೇವೆ. ಈ ಕಪನೂರು ಗ್ರಾಮಸ್ಥರ ಒಲವು ಯಾವ ಕಡೆ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಕಪನೂರು ಗ್ರಾಮಸ್ಥರನ್ನು ನಾನು ಮಾತಾಡಿಸ್ತಾ ಹೋಗ್ತೇನೆ. ಇಲ್ಲಿ ಯಾರ ಪರ ಒಲವು ಹೆಚ್ಚಾಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಕೇಳೋಣ. ಏನಮ್ಮ, ಯಾವ ಕಡೆ ನಿಮ್ಮ ಒಲವು, ಯಾರಿಗೆ ಓಟ್ ಹಾಕ್ತೀರಿ ಅಂತ? ಕಾಂಗ್ರೆಸ್ಗೆ ಹಾಕ್ತಾರೆ. ಕಾಂಗ್ರೆಸ್ಗೆ ಯಾಕೆ ಓಟ್ ಹಾಕ್ತೀರಿ? ನಮಗೆ ಹೆಲ್ಪ್ ಆಗ್ಯಾರ. ಏನಾಗಿದ್ರಿ? ನಮಗೆ 2,000 ರೂಪಾಯಿ ಹಾಕ್ಯಾರಿ. ನಮಗೆ ಲೈಟ್ ಫ್ರೀ ಮಾಡ್ಯಾರಿ, ಬಸ್ ಫ್ರೀ ಮಾಡ್ಯಾರಿ. ಅದಕ್ಕೆ ನಾವು ಕಾಂಗ್ರೆಸ್ಗೆ ಹಾಕ್ತಾರೆ. ಯಾರಿಗೆ ಗೆಲ್ಲಿಸ್ತೀರಿ? ಕಾಂಗ್ರೆಸ್ ಗೆಲ್ಲಿಸ್. ಕಾಂಗ್ರೆಸ್ ಗೆಲ್ಲಿಸ್ತೀರಿ. ನೀವು ಯಾರಿಗೆ ಗೆಲ್ಲಿಸ್ತೀರಿ? ಕಾಂಗ್ರೆಸ್ಗೆ ಹಾಕ್ತೇವೆ ರೀ. ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ ಹಾಕ್ತೀರಿ? ಕಾಂಗ್ರೆಸ್ ಅನುಕೂಲ ಮಾಡ್ಯಾರಿ ನಮಗೆ. ಎಲ್ಲ ಅನ್ನ ನೀರು ರೊಕ್ಕ ಕೊಟ್ಟಾರ, ಲೈಟ್ ಫ್ರೀ ಮಾಡ್ಯಾರ. ನಾವು ಕಾಂಗ್ರೆಸ್ಗೆ ತರಬೇಕತ್ತೇವ್ರಿ. ಕಾಂಗ್ರೆಸ್ಗೆ ಯಾವ ರೀತಿ ಅನುಕೂಲ ಆಗಿದೆ ನಿಮ್ಗೆ? 2,000 ನಮ್ಗೆ ಯಾವ ರೀತಿ ಅಂದ್ರೆ ಅವರೆಲ್ಲ ಬಂದ ಬಳಕ ಗೃಹಲಕ್ಷ್ಮಿ ಕೊಟ್ರಲ್ರಿ, ಅದರಿಂದ ಅನುಕೂಲ ಆಗ್ಯದ್ರಿ. ನಮ್ಗೆ ಎಲ್ಲ ಚಲೋ ಆಗ್ಯದ. ಏನು ಹೇಳ್ತೀರಮ್ಮ? ನಮ್ಮ ಕಾಂಗ್ರೆಸ್ ಅನ್ನ ಕೊಟ್ಟದ್ರಿ. ನಾವು ಕೊರೋನಾದಾಗ ಯಾರು ಭೀ ಏನೋ ಹೆಲ್ಪ್ ಆಗಿಲ್ಲ, ಅವರೇ ಹೆಲ್ಪ್ ಆಗ್ಯಾರ. ಕಾಂಗ್ರೆಸ್ದಾಗ ಅವ್ರಿಗೆ ಊಟ ನಮ್ದು ಅವ್ರದೇ ಉಂಡಿದೆವು. ನೀರು ಕುಡಿಬೇಕಾದ್ರೆ ಭೀ ಅವ್ರದೇ ಕುಡ್ದಿದ್ದೆವು. ಅವ್ರದೇ ಪುಣ್ಯ ನಮಗೆ. ಕಾಂಗ್ರೆಸ್ಗೆ ಕೆದ್ಕೊಂಬಟ್ಟಿ. ಈ ಸರಿ ಯಾರಿಗೂ? ಕಾಂಗ್ರೆಸ್. ನಿಮ್ಮ ಓಟ್ ಯಾರಿಗೆ? ಕಾಂಗ್ರೆಸ್ಗೆ ರೀ. ಯಾಕೆ ಕಾಂಗ್ರೆಸ್ಗೆ ಯಾಕೆ ಹಾಕ್ತೀರಿ? ರೊಕ್ಕದ ಹಾಕಕತ್ತಾರ, ಎಲ್ಲ ಫ್ರೀ ಮಾಡ್ಯಾರ, ಹಾಕ್ತೀವಿ ರೀ. ಹಾಂ, ಯಾರಿಗೆ ಗೆಲ್ಲಿಸ್ತೀರಿ? ಸಿದ್ದರಾಮಯ್ಯಗೆ. ಸಿದ್ದರಾಮಯ್ಯ ಗೆಲ್ಲಿಸ್ತೀರಿ. ಸಿದ್ದರಾಮಯ್ಯ ಹಾಕಿದಾರ? ಹಾಂ. ಏನು ಹೇಳ್ತೀರಮ್ಮ? ಕಾಂಗ್ರೆಸ್ಗೆ ಕಾಂಗ್ರೆಸ್ ಓಟ್ ಹಾಕ್ತೀರಿ? ಹಾಂ. ಸರ್, ಈಗ ನಿಮ್ಮ ಗ್ರಾಮದಲ್ಲಿ ಯಾರ ಪರ ಒಲವಿದೆ, ಯಾರಿಗೆ ತಮ್ಮ ಓಟು ಅಂತ? ನಾವು ನೋಡ್ರಿ ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಹಾಕ್ತೇವಪ್ಪ ಅಂದರೆ ನಮ್ಗೆ ತಿಂಗಳಿಗೆ ಲೈಟ್ ಬಿಲ್ ಫ್ರೀ. ಎರಡನೇದಪ್ಪ ಅಂದರೆ ಮನೆ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ಲಿಕತ್ತಾರ. ಮೂರನೇದಪ್ಪ ಅಂದರೆ ಸ್ಕಾಲರ್ಶಿಪ್ ಕೊಡ್ಲಿಕತ್ತಾರ. ನಾಲ್ಕನೇದಪ್ಪ ಅಂದರೆ ಬಸ್ ಫ್ರೀ ಇಟ್ಟಾರ. ಐದನೇದಪ್ಪ ಅಂತಂದರೆ ಲೈಟ್ ಫ್ರೀ ಮತ್ತು ಅಕ್ಕಿ ಉಳ್ಳಕ್ಕೆ ಅಕ್ಕಿನೂ ಕೊಡ್ಲಿಕತ್ತಾರ. ಅಕೌಂಟಿಗೆ ದುಡ್ಡನ್ನ ಹಾಕ್ಲಿಕತ್ತಾರ. ಅದ್ರ ಸಲುವಾಗಿ ನಾವು ಕಾಂಗ್ರೆಸ್ಗೆ ಹಾಕ್ತೇವೆ. ರಾಧಾಕೃಷ್ಣ ಸಾಬ್ರಿಗೆ ಆರಿಸ್ತಿರ್ತೇವೆ ರೀ. ರಾಧಾಕೃಷ್ಣ ಅವ್ರು ಮೊದಲ ಬಾರಿಗೆ ನಿಂತಾರ. ಒಳ್ಳೆ ವ್ಯಕ್ತಿ ಇರ ರೀ ಅವರು. ಹಾಂ ರೀ. ಅವ್ರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ? ಅವ್ರು ಒಳ್ಳೆ ವ್ಯಕ್ತಿ ರೀ, ಭಾಳ ಬೆಸ್ಟ್ ಮನುಷ್ಯರು ರೀ. ಅವರು ಕೆಲಸ ಮಾಡ್ತಾರೆ ರೀ. ಅವರು ಏನು ಹೇಳ್ತೀರಿ ಸರ್ ತಾವು? ನಾವು ಕಾಂಗ್ರೆಸ್ ಹಾಕ್ತೇವೆ. ಕಾಂಗ್ರೆಸ್ ಹಾಕ್ತೀರಿ? ಯಾಕಂದರೆ ನುಡಿದಂತೆ ನಡೆದ ಸರ್ಕಾರ ಅಂದರೆ ಕಾಂಗ್ರೆಸ್ ಒಂದೇ, ಬೇರೆ ಪಕ್ಷ ಯಾವ ಮಾಡಿಲ್ಲ. ಗರೀಬರ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ. ನಾವು ಕಾಂಗ್ರೆಸ್ಗೆ ಹಾಕ್ತೇವೆ. ಏನು ಹೇಳ್ತೀರಿ ಸರ್? ನಾವು ಎಲ್ಲ ನಮ್ಮ ಕಪನೂರು ಗ್ರಾಮದಲ್ಲಿ ಎಲ್ಲ ಸಮಾಜದವ್ರು ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಬೇಕಂತ ನಾವೆಲ್ಲ ನಿರ್ಧಾರ ತೊಗೊಂಡಿದ್ದೆವು. ರಾಧಾಕೃಷ್ಣ ಅವರಿಗೆ ನಾವು 1982-83ರಿಂದ ಅವರು ಪರಿಚಯದವ್ರು ಇದ್ದವರ. ಮತ್ತು ಯಾವುದೇ ನಮ್ಮ ಕರ್ನಾಟಕದ ಯಾವುದೇ ಜಿಲ್ಲೆಯಿಂದ ಅಂದ್ರೂ ಯಾವುದೇ ವ್ಯಕ್ತಿ ಹೋಗ್ಬೇಕಾದ್ರೂ ಮೊದಲು ಖರ್ಗೆ ಸಾಹೇಬ್ರಿಗೆ ಭೇಟಿ ಆಗೋದಕ್ಕಿಂತ ಮುಂಚೆ ರಾಧಾಕೃಷ್ಣ ಅವರಿಗೆ ಭೇಟಿ ಆಗ್ತಾರೆ ಜನಗಳು. ರಾಧಾಕೃಷ್ಣ ಅವರು ಎಲ್ಲರೂ ಮನವರಿಕೆ ಮಾಡಿಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಬೇಕಂತ ನಾವೆಲ್ಲರೂ ವಿನಂತಿ ಮಾಡ್ಕೊಂತ ಅವರಿಗೆ ವೋಟ್ ಹಾಕ್ತಾ ಇದ್ದೇವೆ ಸರ್. ನಿಮ್ಮ ಓಟ್ ಯಾರಿಗೆ? ನಾವು ಕಾಂಗ್ರೆಸ್ಗೆ. ಯಾವ ಕೆಲಸಕ್ಕಾಗಿ? ಎಲ್ಲ ಕೆಲಸ ಮಾಡಿಕೊಟ್ಟಾರೆ ನಮಗೆ. 5 ಯೋಜನೆ ಪೂರಾ ಹೇಳ್ದಪ್ಲೆ ನಡೆದಾರೆ ಅವರು. ಈಗ ಅವರಿಗೆ ಓಟ್ ಹಾಕ್ಬೇಕಂತ ನಾವೆಲ್ಲರೂ ಊರಿನವರೆಲ್ಲ ಕೂಡಿ ಅವರಿಗೆ ಹಾಕ್ಬೇಕಂತ, ರಾಧಾಕೃಷ್ಣ ಸಾಬ್ರಿಗೆ ಹಾಕ್ಬೇಕಂತ ಮಾಡಿದ್ದೇವೆ. ನೀವೇನು ಹೇಳ್ತೀರಿ? ನಾವು ಕಾಂಗ್ರೆಸ್ಗೆ ಓಟ್ ಹಾಕೋದು. ಕಾಂಗ್ರೆಸ್ದವ್ರದ್ದು ಭಾಳಷ್ಟು ನಮ್ಗೆ ಸಹಾಯ ಆಗಿದೆ. ಪ್ರತಿಯೊಂದು ಬದಲಿಗಿಡ್ದು ಸಹಾಯ ಆಗಿತ್ತು, ಈಗಲೂ ಸಹಾಯ ಆಗಿರ್ತದೆ. ಅವರೇ ಒಳ್ಳೆ, ಅವರಿಗೆ ಓಟ್ ಹಾಕಿ ಗೆಲ್ಲಿಸ್ತೇವೆ ನಾವು. ಮತ್ತಷ್ಟು ಜನ ಕೂಡ ಇಲ್ಲಿದ್ದಾರೆ, ಅವ್ರನ್ನ ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇನೆ ರೀ. ಯಾರಿಗೆ ಯಜಮಾನ್ರೆ ಓಟ್? ನಾವು ನೋಡಿ ಸಾಬ್ರೆ ಸಣ್ಣ ಪಾರ್ಟಿ ಕೈ ಡ್ಯೂಟಿ ಮಾಡೀವ್ರಿ. ನಾವು ನಮ್ಮ ನೌಕರಿ ಅವರೇ ತೊಗೊಂಡ್ರೆ ನಾವು ಅವ್ರಿಗೆ ಓಟ್ ಹಾಕ್ತೇವೆ ನಾವು. ಹಾಂ ರೀ. ರಾಧಾಕೃಷ್ಣ ನಿಂತಾರೆ? ಹಾಂ, ಅವರೇ. ಮತ್ತು ಅವರು ಸಾಬ್ರು ಎಲ್ಲ ಒಂದೇ. ಹಾಂ ರೀ. ಕಾಂಗ್ರೆಸ್ ಯಾರು ಕೆಲಸ ಮಾಡಿದ್ರು ಅವ್ರಿಗೆ ಓಟ್ ಹಾಕ್ತೀರಿ? ಹೌದು ರೀ. ನಮ್ಮ ಓಟ್ ಯಾರಿಗೆ? ನಮ್ಮನ್ನು ಕಾಂಗ್ರೆಸ್. ಕಾಂಗ್ರೆಸ್ಗೆ. ನೀವು?
ಕಾಂಗ್ರೆಸ್ ಸರ್. ಏನು ಕೆಲಸಕ್ಕಾಗಿ? ಸರ್ ಕಾಂಗ್ರೆಸ್ ಪಕ್ಷದವರು ಖರ್ಗೆ ಸಾಹೇಬರು ಗುಲ್ಬರ್ಗ ಜಿಲ್ಲೆಗೆ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ ಸರ್. 371 ತಂದು ಭಾಳಷ್ಟು ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ಈಗಿರುವಂಥ ಕಾಂಗ್ರೆಸ್ ಸರ್ಕಾರದವರು 5 ಯೋಜನೆಗಳು ತಂದು ಬಡವ ಬಗ್ಗರಿಗೆ ಭಾಳಷ್ಟು ಅನುಕೂಲ ಆಗಿದೆ ಸರ್. ಅದಕ್ಕೆ ಕಾಂಗ್ರೆಸ್ ಪಕ್ಷ ತರೋದು ಭಾಳ ಜರೂರಿ ಇದೆ ಸರ್. ಹೌದು ಸರ್, ಯಾಕಂದ್ರೆ ಬಡ್ರಿಗೆ ಭಾಳ ಅನುಕೂಲ ಆಗಿದೆ ಸರ್. ಲೈಟ್ ಬಿಲ್ ಆಗ್ಬೋದು, ಹೆಣ್ಮಕ್ಳಿಗೆ ದುಡ್ಡು ಆಗ್ಬೋದು, ಬಸ್ ಫ್ರೀ ಆಗಿರ್ಬೋದು, ಮತ್ತು ವಿದ್ಯಾರ್ಥಿಗಳಿಗೆ ಏನದಪ್ಪ ಅಂದ್ರೆ ದುಡ್ಡು ಕೊಡೋದಾಗಿರ್ಬೋದು. ಇನ್ನೂ ಕಾಂಗ್ರೆಸ್ ಪಕ್ಷದವರು ಬಡ ಬಗ್ಗರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ವ್ಯಾಪಾರಸ್ಥರಿಗೆ ಭಾಳಷ್ಟು ಅನುಕೂಲ ಮಾಡಿಕೊಡ್ತಾರೆ ಸರ್. ಅದಕ್ಕೆ ಕಾಂಗ್ರೆಸ್ ಪಕ್ಷ ತರೋದು ಭಾಳ ಅವಶ್ಯಕತೆ ಇದೆ ಸರ್. ಈ ಬಾರಿ ಯಾರಿಗೆ ಓಟ್ ಹಾಕ್ತಾರೆ ನೀವು? ನಾವು ಸರ್ ರಾಧಾಕೃಷ್ಣ ಸಾಹೇಬ್ರಿಗೆ ಓಟ್ ಹಾಕ್ತೀವಿ ಸರ್. ಹೌದು ಸರ್. ಒಟ್ಟಾರೆಯಾಗಿ ಏನಂತಂದರೆ ಕಪ್ಪನೂರು ಗ್ರಾಮಸ್ಥರ ಒಲವು ಕಾಂಗ್ರೆಸ್ನತ್ತ ಕಂಡು ಬರ್ತಕ್ಕಂಥದ್ದು. ಏನಂದರೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾಡಿರ್ತಕ್ಕಂಥ ಕೆಲಸಗಳನ್ನು ನೆನೆದುಕೊಂಡು ಈಗ ಇರ್ತಕ್ಕಂಥ ರಾಧಾಕೃಷ್ಣ ಅವರಿಗೆ ನಾವು ಆಯ್ಕೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕಪ್ಪನೂರು ಗ್ರಾಮಸ್ಥರು ಹೇಳ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜರಿ ಜೊತೆ ರಾಜಶೇಖರಯ್ಯ, TV5 ಕಲಬುರಗಿ.